ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಿಂಗಟಗೆರೆ ಗ್ರಾಮದಲ್ಲಿ ಸಂತ ಸೇವಾಲಾಲ್ ಜಯಂತಿಯನ್ನ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಸಿಂಗಟಗೆರೆ, ಪಂಚನಹಳ್ಳಿ ಮತ್ತು ಯಗಟಿ ಹೋಬಳಿಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದಲ್ಲಿ ಭವ್ಯ ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು. ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಕಡೂರು ಶಾಸಕ ಕೆಎಸ್ ಆನಂದ್ ಅವರು ಉದ್ಘಾಟಿಸಿದರು. ಅಭ್ಯರ್ಥಿ ಈ ಒಂದು ಪಡೆಗೆ ಹೋಗುವುದು ಭಾರಿ ವಿಶೇಷ. ಧೈರ್ಯ, ಸಾಹಸ, ಕುಟುಂಬದ ತ್ಯಾಗ ಇವೆಲ್ಲವಿರುತ್ತೆ. ಅಂಥವರು ಕೂಡ ನಮ್ಮ ಮಟ್ಟಕ್ಕಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಕೋರ್ತೇನೆ. ಪೂಜಾ ಹಾಗೂ ಧರ್ಮ ಜಾಗೃತಿಕ ಸಭೆ ಬಂಜಾರದ ಸಾಂಸ್ಕೃತಿಕ राम राम महाराज की, अरे अम्मा याडी की, जय सेवालाल महाराज की, बाबा साहब अंबेडकर की, जय सेवालाल. ನಮ್ಮ ಬಂಜಾರದ ಮೂಲ ವ್ಯವಸಾಯ ಆದಂತಹ ತೀಜೆಯನ್ನ ಸೇವಾಲಾಲ್ ಮಹಾರಾಜ್ ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ಕ್ರಮವನ್ನ ಯಶಸ್ವಿಗೊಳಿಸುತ್ತೆ. जमाईकन गेलालू होगी तो साडी तारबाईन मार राणी करलू साळीची मार साडी तारबाईन करलू राणी साळीची लाडी साळी हो हो. ಕುಟುಂಬದ ಪ್ರೀತಿ ನಮ್ಮ ताई व्यक्ती जन हसती रमती बोलो बोलाई गणम उबरतो वासळी बोलान मन्नत बोलाई मार. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಆನಂದ್ ಬಂಜಾರ ಸಮುದಾಯದ ಶ್ರೀಮಂತ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ಶ್ಲಾಘಿಸಿದರು. ಇದೇ ವೇಳೆ ಒಳ ಮೀಸಲಾತಿಯಲ್ಲಿ ಸಮುದಾಯಕ್ಕೆ ಉಂಟಾಗಿರುವ ಅನ್ಯಾಯದ ಬಗ್ಗೆ ಪ್ರಸ್ತಾಪಿಸಿದ ಅವರು ತಾವು ಸದಾ ಸಮುದಾಯದ ಪರವಾಗಿ ಇರೋದಾಗಿ ಮತ್ತು ಈ ವಿಷಯದ ಕುರಿತು ಮತ್ತೊಮ್ಮೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸುವುದಾಗಿ ಭರವಸೆ ನೀಡಿದರು. ಕಡೂರು ತಾಲೂಕು ಸಿಂಗಟಗೆರೆ ಹೋಬಳಿಯಲ್ಲಿ ನಡೆದಂಥ ಇವತ್ತಿನ ಶ್ರೀ ಸಂತ ಸೇವಾಲಾಲ್ ಮಹಾರಾಜರವರ 287ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜೊತೆಯಲ್ಲಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. 3 ಹೋಬಳಿ ಸಿಂಗಟಗೆರೆ, ಯಗಟಿ ಮತ್ತು ಪಂಚನಹಳ್ಳಿ 3 ಹೋಬಳಿಯಿಂದ ಏನು ಸಮಾಜದ ಬಂಜಾರ ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಭಾಳಷ್ಟು ಉತ್ಸಾಹದಿಂದ ಜೊತೆಯಲ್ಲಿ ಅನೇಕ ಜನ ಮುಖಂಡರುಗಳನ್ನ, ಸ್ವಾಮೀಜಿಗಳನ್ನು ಜೊತೆಯಲ್ಲಿ ಏನು ಗಾಯಕರನ್ನ ಕರೆಸೋದ್ರ ಮುಖಾಂತರ ಈ ಕಾರ್ಯಕ್ರಮನ ಭಾಳಷ್ಟು ಯಶಸ್ವಿಯಾಗಿ ಮಾಡಿದ್ದಾರೆ. ಇಲ್ಲ, ಇದು ಸಾಕಷ್ಟು ಗೊಂದಲಗಳು ಆಗಿದೆ. ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಬೆಳಗಾಂ ಅಧಿವೇಶನದಲ್ಲಿ 2025 ಡಿಸೆಂಬರ್ ಬೆಳಗಾಂ ಅಧಿವೇಶನದಲ್ಲಿ ಒಂದು ವಿಧೇಯಕ ಮಣ್ಣೆ ಆಯಿತು. ನಂತರ ಅದನ್ನು ಮಾಡಿ ಕಳಿಸಿದ ಮೇಲೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಲಿಲ್ಲ. ಆ ನಂತರ ಮೊನ್ನೆ 52,000 ನೇಮಕಾತಿಗಳನ್ನ ತಗೊಳ್ಬೇಕು ಅಂಥೇಳಿ ಕ್ಯಾಬಿನೆಟಲ್ಲಿ ಒಂದು ನಿರ್ಧಾರ ಆಯಿತು. ಜೊತೆಯಲ್ಲಿ ಧಾರವಾಡದಲ್ಲಿ ಯೂತ್ಸು ಪ್ರತಿಭಟನೆ ಮಾಡಿದ್ರು. ಹೀಗೆ ಗೊಂದಲ ಇದೆ. ಇದೆಲ್ಲ ಆದಮೇಲೆ ರಾಜ್ಯಪಾಲರು ಮತ್ತೆ ಬೇಕು ಅಂತ ಅವಾಗ ಸಹಿ ಹಾಕಿ ಕಳಿಸಿದ್ರು. ಸಾಕಷ್ಟು ಇದೇನು ಒಳ ಮೀಸಲಾತಿ ಜಾರಿ ಇದೆ, ಸ್ವಲ್ಪ ಗೊಂದಲಗಳಿದೆ. ಅದೆಲ್ಲನೂ ಕೂಡ ಸರ್ಕಾರ ಎಲ್ಲ ಸಮಾಜದ ಅಭಿಪ್ರಾಯಗಳನ್ನ ತಗೊಂಡು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸಬೇಕು ಅಂತಕ್ಕಂಥದ್ದು ನಾನು ಕೂಡ ಒತ್ತಾಯ ಮಾಡ್ತೀನಿ. ಬಂದಿದ್ದು ನಮ್ಮ ರಾಜ್ಯದ ಎಲ್ಲ ಶಾಸಕರ ಮನೆಗಳಿಗೂ ಕೂಡ ಹೋಗಿ ಏನು ಮಾದಿಗ ಸಮಾಜದ ಎಡಗೈ ಸಮಾಜದವರು ಒಂದು ಮನವಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಸಾಕಷ್ಟು ಬೇರೆ ಬೇರೆ ಸಮಾಜಗಳು ಕೂಡ ಬೇರೆ ಬೇರೆ ರೀತಿಯ ಒಂದು ಮೀಸಲಾತಿ ನಿರ್ದಿಷ್ಟವಾಗಿ ನಮಗೆ ಇಷ್ಟು ನೀಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇದೆ. ಇವೆಲ್ಲವನ್ನು ಸರ್ಕಾರದ ಗಮನಕ್ಕೆ ಮುಟ್ಟಿಸ್ತೀವಿ. ಸರ್ಕಾರ ಒಳ್ಳೆಯ ತೀರ್ಮಾನ ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಹಾಗೂ ಬಂಜಾರ ಸಮಾಜದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ನಾಯಕ್ ಅವರು ಮಾತನಾಡಿ, ಈ ಜಯಂತಿಯು ಕೇವಲ ಆಚರಣೆಯಲ್ಲದೆ ಯುವ ಶಕ್ತಿಯ ಸಂಘಟನೆಗೆ ಭದ್ರ ಬುನಾದಿಯಾಗಿದೆ ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಸವಣ್ಣ ಮತ್ತು ಸಂತ ಸೇವಾಲಾಲ್ ಅವರ ಹಾದಿಯಲ್ಲಿ ನಡೆದು ಶಿಕ್ಷಣದ ಮೂಲಕ ಉತ್ತಮ ಉದ್ಯೋಗ ಪಡೆದು ಸಮುದಾಯದ ಏಳಿಗೆಗೆ ಶ್ರಮಿಸಬೇಕು ಎಂದು ಅವರು ಯುವಕರಿಗೆ ಕರೆ ನೀಡಿದರು.
ಇದೀಗ ನಮ್ಮೆಲ್ಲರ ಮೇಲೆ ಹೀಗೆ ಇರಬೇಕು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ಬಂದು ನೀವೆಲ್ಲ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ನೃತ್ಯ ಕಾರ್ಯಕ್ರಮ ಇದೆ, ತಾವೆಲ್ಲರೂ ಕೂಡ ಅದನ್ನ ಸವಿಬೇಕು. ವೇದಿಕೆಯಲ್ಲಿ ಸರಿಗಮಪ ಖ್ಯಾತಿಯ ರಮೇಶ್ ಲಮಾಣಿ, ಉಮೇಶ್ ನಾಯ್ಕ್ ಮತ್ತು ಹನುಮಂತ ಅವರ ಗಾಯನ ನೆರೆದಿದ್ದವರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಕೋಡಿಹಳ್ಳಿ ಶ್ರೀನಿವಾಸ್ ನಾಯ್ಕ್, ಲಕ್ಷ್ಮಣ್ ನಾಯ್ಕ್, ಬಿಟಿ ಗಂಗಾಧರ್ ನಾಯ್ಕ್, 3 ಹೋಬಳಿಗಳ ಜಯಂತಿ ಆಚರಣಾ ಸಮಿತಿ ಅಧ್ಯಕ್ಷರಾದ ನಿತಿನ್ ನಾಯ್ಕ್ ಸಿಂಗಟಗೆರೆ, ರಾಜೇಶ್ ನಾಯ್ಕ್ ಪಂಚನಹಳ್ಳಿ, ಶಂಕರ್ ನಾಯ್ಕ್ ಯಗಟಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. भलन पितानी पगे पड़े रे सेवालाल तार पगे पड़े रे सेवालाल